ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಕೆಜೆ ಫುಡ್ಗಿ ಇನ್ ರಾಯಚೂರ್. ಇವತ್ತು ನಾನು ಗೂಗಲ್ಗೆ ಹೋಗ್ತಾ ಇದ್ದೀನಿ. ಗೂಗಲ್ ಅಂತಂದ್ರೆ ನಮ್ಮ ಫೋನಲ್ಲಿ ಬರೋ ಗೂಗಲ್ ಅಲ್ಲ, ಸರ್ಚ್ ಮಾಡೋ ಗೂಗಲ್ ಅಲ್ವೇ ಅಲ್ಲ. ಆ್ಯಂಡ್ ಇದು ಬಂದು ಗೂಗಲ್ ಅನ್ನೋದು ಒಂದು ಪ್ಲೇಸ್, ಅದಿರೋದು ರಾಯಚೂರಲ್ಲಿ, ರಾಯಚೂರು ತಾಲೂಕು ಗೂಗಲ್ ಬಂದು. ಆ್ಯಂಡ್ ಗೂಗಲಲ್ಲಿ ಏನಿದೆ, ಏನಕ್ಕೆ ಅದನ್ನ ಗೂಗಲ್ ಅಂತ ಕರೀತಾರೆ ನನಗೂ ಗೊತ್ತಿಲ್ಲ. ಬನ್ನಿ ಹೋಗಿ ತಿಳ್ಕೊಳ್ಳೋಣ. ಓಕೆ, ನಿಮ್ಗೆಲ್ಲ ಡೌಟ್ ಇರುತ್ತೆ ಯಾಕೆ ಗೂಗಲ್ ಅಂತ ಕರೀತಾರೆ ಅಂತ. ಏನಂತ ಅಂದ್ರೆ, ನಾನು ಫಸ್ಟ್ ಗೂಗಲ್ ಅಂತಾನೆ ಹೆಸರಿರ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಏನಂತ ಅಂದ್ರೆ, ಆಗಿನ ಕಾಲದಲ್ಲಿ ಗೂಗೆ ಕಲ್ಲು ಲೈಕ್ ಇಲ್ಲಿ ಕಲ್ಲುಗಳು ಜಾಸ್ತಿ ಇರೋದ್ರಿಂದ ಗೂಗೆ ಕಲ್ಲು ಅಂತ ಹೇಳ್ತಾ ಅದು ಗೂಗೆ ಕಲ್ಲು ಅಂತ ಗೂಗಲ್ ಅಂತ ಕಾಲಕ್ರಮೇಣ ಕರ್ದಿ ಗೂಗಲ್ ಅಂತ ಬಂದಿದೆ ಇವಾಗ. ಸೊ ಇನ್ನೊಂದೇನಂತ ಅಂದ್ರೆ, ಇಲ್ಲಿ ಬಂಡೆಗಳು ಕಲ್ಲು ಎಲ್ಲ ಜಾಸ್ತಿ ಇರೋದ್ರಿಂದ ಅದು ಗೂಗೆ ಕಲ್ಲು ಅಂತ ಹೇಳ್ತಾರೆ ಅಂತಾನು ಅಂತಾರೆ. ಸೊ ಅದರಿಂದ ಗೂಗಲ್ ಅಂತ ಬಂದಿರೋದು. ಗೂಗಲ್ ಅಂತ ಫಸ್ಟ್ ಇಂದ ಕರೆದಿದ್ದಲ್ಲ, ಫಸ್ಟ್ ಎಲ್ಲ ಗೂಕಲ್ಲು ಅಂತೆಲ್ಲ ಕರಿತಾ ಇದ್ರು. ಗುಹೆ ಕಲ್ಲು, ಅಲ್ಲಿ ಗುಹೆ ಸಹ ಇದೆಯಲ್ಲ, ಆ ಥರ ಗುಹೆ ಕಲ್ಲು ಅಂತಾನು ಕರಿತಾ ಇದ್ರು. ಅದಕ್ಕೆ ಈ ಗೂಗಲ್ ಅನ್ನೋ ಹೆಸರು ಬಂದಿರೋದು. ಅರ್ಥ ಆಯ್ತಾ ಯಾಕೆ ಗೂಗಲ್ ಅಂತಾರೆ ಅಂತ? ಓಕೆ, ಇವಾಗ ನಾನು ಗೂಗಲ್ ಪ್ಲೇಸ್ಗೆ ಇಳ್ದಿದ್ದೀನಿ. ಆ್ಯಂಡ್ ಬಸ್ ಇಳ್ದಿದ ತಕ್ಷಣ ಹಿಂದೆನೆ ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಆ ದೇವಸ್ಥಾನನೂ ಒಂಥರ ವಿಶೇಷ ಇದೆ ಆ ದೇವಸ್ಥಾನದಲ್ಲಿ. ಆ್ಯಂಡ್ ದೇವಸ್ಥಾನ ಪಕ್ಕನೇ ನದಿ ಸಹ ಇದೆ. ಸೊ ಆ ನದಿನ ನೋಡೋಕ್ಕೆ, ದೇವಸ್ಥಾನ ನೋಡೋಕ್ಕೆ ನಾನು ಹೋಗ್ತಾ ಇದ್ದೀನಿ. ಬನ್ನಿ. ಇದು ಅಲ್ಲಮ ಪ್ರಭು ದೇವಸ್ಥಾನ. ದಂತಕವಿ ಅಲ್ಲಮ ಪ್ರಭು ಅವರು 12ನೇ ಶತಮಾನದಲ್ಲಿ ಬಸವ ಕಲ್ಯಾಣದಿಂದ ಶ್ರೀಶೈಲಕ್ಕೆ ಹೋಗುವಾಗ ಈ ಒಂದು ಗೂಗಲ್ ಏನಂತಾರೆ ಗೂಗೆ ಕಲ್ಲು ಅನ್ನುವ ಹಳ್ಳಿಯಲ್ಲಿ ಬಂದು ಇಲ್ಲಿ ತಪಸ್ಸು ಮಾಡಿದ್ದಾರೆ. ಇಲ್ಲಿ ಇಷ್ಟು ವರ್ಷಗಳಂತ ತಪಸ್ಸು ಮಾಡಿ, ಅದು 12ನೇ ಶತಮಾನದಲ್ಲಿ ಇಲ್ಲಿ ತಪಸ್ಸು ಮಾಡಿದ್ರು ಅಂತ ಎಲ್ಲ ಹೇಳ್ತಾರೆ. ಅಂಡ್ ಇಲ್ಲಿ ಉದ್ಭವ ಮೂರ್ತಿ ಸಹ ಇದೆ, ಉದ್ಭವ ಲಿಂಗ ಸಹ ಇದೆ. ಅಂಡ್ ಆ ಲಿಂಗನ್ನೇ ನಾನಿವಾಗ ನಿಮ್ಗೆ ತೋರ್ಸಕ್ ಹೋಗ್ತೀನಿ. ಬನ್ನಿ. ಇಲ್ಲೇ ಗರ್ಭಗುಡಿ ಇರೋದು ಒಳಗಡೆ. ಇಲ್ಲೇನಂದ್ರೆ, ಅಲ್ಲಮ ಪ್ರಭು ಅವರು ಬಂದು ಇಲ್ಲಿ ತಪಸ್ ಮಾಡಿದ್ದು ಅಂತ ಹೇಳ್ತಾರೆ. ಆ್ಯಂಡ್ ಅದ್ರ ಬಗ್ಗೆ ಅಷ್ಟು ನನ್ಗೆ ಗೊತ್ತಿಲ್ಲ, ಹೋಗಿ ತಿಳ್ಕೊಳ್ಳೋಣ ಒಳಗಡೆ. ಇಲ್ಲಿ ಶಿವಲಿಂಗನ ಇರೋದು, ಉದ್ಭವ ಲಿಂಗ. ಇಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನನ್ಗೆ ಅಷ್ಟು ಗೊತ್ತಿಲ್ಲ. ಗೂಗಲ್ ಗ್ರಾಮ ಶ್ರೀ ಅಲ್ಲಮಪ್ರಭು ಇಲ್ಲಿ ಅನುಷ್ಠಾನ ಮಾಡಿ ಜಾಗ. ಅಲ್ಲಮಪ್ರಭು ಅನುಷ್ಠಾನ ಮಾಡಿ 12ನೇ ಶತಮಾನದ ಬಸವಣ್ಣ ಕಲ್ಯಾಣದಿಂದ ಬರೋ ಕಲ್ಪಿಗೆ ಸ್ಥಾನ ಇಲ್ಲಿ ಕುಂತು ತಪಸ್ಸು ಮಾಡಿ ಮುಂದೆ ಪ್ರವಾಸ ಮಾಡಿ. ಇದು ಈಗ ಉದ್ಭವಲಿಂಗ ಅಂದ್ರೆ ಅದರ ಆಟೋಮೆಟಿಕ್ ತಾನೇ ಲಿಂಗ ಉದ್ಭವ ಇದೆ. ಅದು ಅಲ್ಲಮಪ್ರಭು ಲಿಂಗೇಶ್ವರ ದೇವಸ್ಥಾನ. ಇದು ಗೂಗಲ್ ಅಂತ ಏನಕ್ಕೆ ಹೆಸರು ಬಂತು? ಫಸ್ಟಿಗೆ ಮೊದಲು ಗವಿಗಲ್ ಹೋಗಿ ವಾಡಿಕೆ ಗೂಗಲ್ ಅಂತ ಅಂಕಿತ ನಾಮದ ಗುಹೇಶ್ವರ. ಈಗ ಗವಿಗಲ್ ಅಂತ ಹೇಳೋದ್ರಿಂದ ವಾಡಿಕೆಯಾಗಿ ಗೂಗಲ್ ಅಂತ ಇತ್ತು. ಗೂಗಲ್ ಅಲ್ಲಮಪ್ರಭುಲಿಂಗೇಶ್ವರ ದೇವಸ್ಥಾನ ಅಂತ. ಇದು ಉದ್ಭವ ಮೂರ್ತಿ ಅವ್ರು ಬರಕ್ ಮುಂಚೆನೇನಾ ಇಲ್ಲ ಅವ್ರು ಬಂದಾದ್ಮೇಲೆ ತಪಸ್ ಮಾಡ್ಮೇಲೆ ಹೋಗಿ ಬೆಂಡಾಮಿ ಪರಪ್ಪರಿಗೆ ಅವರಿಗೆ ಹೇಳಿ ಲಿಂಗ ಅವರಿಗೆ ಭೇಟಿ ಮಾಡಿಸಿ ದೇವಿ ಬಂದು ದರ್ಶನ ಮಾಡಿಕೊಂಡು ಹೋಗ್ಬೇಕಂತ ಹೇಳಿ ಇವರಿಗೆ ಇದು ಮಾಡಿದ್ದಾರೆ. ಬೆಂಡಾಮಿ ಪರಪ್ಪ ದೇವಿ ಬಂದು ದರ್ಶನ ತಗೊಂಡು ಹೋಗೋರು. ಒಂದ್ಸಲ ಏನಾಗ್ಬಿಟ್ರೆ ದೇವಿ ಬರಕ ಹೊಳೆ ಕಾಲಿದ್ದು ಒಂದ್ಸಲ ಹೊಳೆ ತುಂಬಿ ಬಂದ್ಬಿಡ್ತು ನೆಗಿ. ಅವಾಗ ಏನ್ ಮಾಡ್ಬಿಟ್ರು ಅವರು, ದಿನ ಬರ್ತಾರ ಹೋಗ್ತಿದ್ದ, ಅವ್ರಿಗೆ ದುಡ್ಡು ಕೊಡ್ತಾರೆ ಏನಿಲ್ಲ ಬಂದ್ರು. ಒಂದೇ ಮಾಡ್ಬಿಟ್ರು, ನೀನು ದುಡ್ಡು ಕೊಡಲ್ಲ ಏನ್ ಕೊಡಲ್ಲಪ್ಪ, ನೀವು ಸುಮ್ಮನೆ ಬರ್ತಂತ ಒಂದ್ಸಲ ಗಂಟೆ ಬಿಟ್ಬಿಟ್ರು. ಅದೇ ಮಾಡೋದು ನಾನು ಹೋಗ್ಯಾರ, ನೀನ್ ಹೆಂಗ ದರ್ಶನ ಕೊಡ್ತಿದ್ದೆ ಹೆಂಗಿಲ್ಲ ಹಂಗ ಅದಕ್ಕೆ ಸರ್ ಏನ್ ಮಾಡ್ಬಿಟ್ರು, ಕಂಬಳಿ ನೀರಿನ ಮೇಲೆ ಹಾಸಿ ಅದ್ರ ಮೇಲೆ ಕುಂತು ಅವರು ಪ್ರಭುದೇವರ ನಾಮ ಸ್ಮರಣೆ ಮಾಡಿಕೊಂಡು ಅಲ್ಲಿ ಬಂದ್ಬಿಟ್ರು. ಅವಾಗ ಅವರು ಕ್ಷಮ ಮಾಡ್ಬಿಟ್ರು, ತಪ್ಪ ದಿನ ಬಂದು ಎಲ್ಲಿ ಬಂದು ಗೊತ್ತಿಲ್ಲ, ಇಲ್ಲ ನಾಲ್ಕು ದರ್ಶನ ಕೊಡ್ತೀನಿ ಅಂತ ಹೇಳಿದಾಗ ಅವಾಗ ಅವರಿಗೆ ಮಾಡಿ ಅವ್ರಿಂದ ಬೇಲಿ ಬಂದಾಗ ಓದ್ತಿದ್ರು. ಬೆಟ್ಟ ಮೇಲೆ ಬರತ್ತವರು ಅವ್ರ ಸಮಾಧಿ ಇಲ್ಲೇ ಆಗಿದ್ದಾರೆ, ಇಲ್ಲೇ ಇದೆ ಸಮಾಧಿ. ಈಗ ಜಾತ್ರೆ ಆಗ್ತವೆ ಶ್ರಾವಣ ಮಾಸದಲ್ಲಿ 4ನೇ ಸೋಮವಾರ ಜಾತ್ರೆ ಆಗ್ತದೆ.
ಮತ್ತು ಯುಗಾದಿ ಆದ 5 ದಿವ್ಸಕ್ಕೆ ರಥೋತ್ಸವ ಆಗ್ತದೆ, ದನಗಳ ಜಾತ್ರೆ ಆಗ್ತದೆ. ಮತ್ತು ಅಮಾವಾಸ್ಯೆ ಮೆಂಡಿಕೋಲು ಸೇವಾ ಭಜನೆ ಇರ್ತದೆ. ಅಮಾವಾಸ್ಯೆ ಮಾಡ್ತಾನ ಪ್ರವಚನ ನಡೀತಾ ಇರ್ತದೆ, ಮುಂದಿನ ಮಾಡ್ತಾನ ಪ್ರವಚನ ಇರ್ತದೆ. ಹಂಗೆ ಕಾರ್ಯಕ್ರಮಗಳು ನಡ್ತಾ ಇರ್ತದೆ. ಇಲ್ಲಿ ಬರ್ಬೇಕಂದ್ರೂ ನಿಂತ್ಕೊಂಬರಕ್ಕಾಗಲ್ಲ, ಕುತ್ಕೊಂಡೇ ಬರ್ಬೇಕು. ಬಿಕಾಸ್ ಇದಿರೋದು ಬಂಡೆಕಲ್ಲಲ್ಲೇ. ಇದಿದೆ ಅಂತ ಗೊತ್ತಿದ್ದಿಲ್ಲ ನನಗೆ. ಥ್ಯಾಂಕ್ ಯು. ಮೊದಲಿಂದ 3 ಕಾಲದ ಎಷ್ಟನೇ ಶತಮಾನ? 12ನೇ ಶತಮಾನ. 12ನೇ ಶತಮಾನದಿಂದ ಎಷ್ಟೋ 800 ವರ್ಷದ ಇತಿಹಾಸ ಇದೆ. ಒಳ್ಳೆ ಐತೆ, ಒಳಗೆ ಬೇರೆ ಜಾಗಿ ಕಾಟಾಗಿಬಿಟ್ರು. ನದಿಯಾಗ ಹಂಗೆ ನದಿ ಒಳಗಡೆ ಅವಾಗ ಬ್ಯಾರೇಜ್ ಇದ್ದಿಲ್ರಿ. ಅವಾಗ ಬ್ಯಾರೇಜ್ ಇದ್ದಾಗ ಅಲ್ಲಿ ನಾವು ಹೋಗಿ ಡೈಲಿ ಪೂಜೆ ನೀರು ಅಲ್ಲಿಂದ ತರ್ತೇವೆ. ಅಲ್ಲಿ ಬಂಡಿ ಮ್ಯಾಗ ಲಿಂಗ ಮೂಡಿದ್ರಿ, ಅಲ್ಲಿನ ಪಾದ ಇದೆಲ್ಲ, ಪಾದ ಇದೆ, ಪ್ರಭುದೇವರು ಪಾದ ಅಲ್ಲಿ. ಈಗ ಬ್ಯಾರೇಜ್ ಆಯ್ತ್ರಿ, ಬ್ಯಾರೇಜ್ ಆದ್ಮೇಲಿಂದ ನೀರು ಮುಗಿಬಿಡ್ತದೆ. ನೀರು ಮುಳುಗ್ಬಿಡುತ್ತೆ. ಇದು ನೋಡಿ, ಇದು ಕೂಡ ಉದ್ಭವ ಲಿಂಗನೇ. ಇಲ್ಲಿ ಬರ್ಬೇಕಂತಂದ್ರು ಮಂಡಿಗಾಲಲ್ಲೇ ಬರಬೇಕು, ಯಾಕಂದರೆ ಬೆಟ್ಟ ಒಳಗಡೆ ಇದೆ. ಆ್ಯಂಡ್ ನಡೆಯೋಕ್ಕೆಲ್ಲ ಆಗಲ್ಲ, ಬಕ್ಕೊಂಬರ್ಬೇಕು, ಇಲ್ಲಾಂದರೆ ಮಂಡಿಗಾಲಲ್ಲೇ ಬರಬೇಕು. ಇಲ್ಲಿ ಉದ್ಭವ ಲಿಂಗಕ್ಕೆ ಸಹ ಇದೆ. ಆ್ಯಂಡ್ ಅಲ್ಲಮ ಪ್ರಭು ಅವರು ಇಲ್ಲಿ ಜ್ಞಾನ ಮಾಡಿದ್ದಾರೆ. ಆ ಜಾಗ ಇದು ಇಲ್ಲೇ ಇರೋದು. ಯಾವಾಗಿಂದನೂ ಇದೆಲ್ಲ ಜಾಗ ನೋಡಿ, ಇದೆಲ್ಲ ಈಗ ಕಟ್ಟಿರೋದಲ್ಲ, ಆಗ ಎಲ್ಲ ಕಟ್ಟಿರೋದು. ಆ್ಯಂಡ್ ಈ ಜಾಗದಲ್ಲೆಲ್ಲ ಇದ್ದರು ಅಲ್ಲಮ ಪ್ರಭು ಅಂತ. ಅದು 12ನೇ ಶತಮಾನದಲ್ಲಿ. ನನಗೂ ಇಲ್ಲಿ ಬರೋಕ್ಕೆ ಮುಂಚೆ ಗೊತ್ತಿದ್ದಿಲ್ಲ. ಆ್ಯಂಡ್ ಎಸ್ಪೆಷಲಿ ಈ ಗೂಗಲ್ ಅಂತ ಹೆಸರು ಏನಕ್ಕೆ ಅಂತಲೂ ಗೊತ್ತಿದ್ದಿಲ್ಲ. ಅದು ಗೂಗಲ್ ಅಲ್ಲ ಅಂತ ಹೇಳಿದ್ರು. ಸೊ ಅವ್ರು ಹೇಳಿದ್ದಾರೆ ಅದು ಕಾಲಕ್ರಮೇಣ ಕರ್ದಿ ಗೂಗಲ್ ಅಂತ ಬಂದಿರೋದು ಹೆಸರು. ಇಲ್ಲಿ ಬಸವಣ್ಣ ಸಹ ಇದ್ದಾರೆ. ಇಲ್ಲಿ ಬಸವಣ್ಣದು ಮೂರ್ತಿ ಇದೆ. ಆ್ಯಂಡ್ ಇಲ್ಲಿ ನದಿ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಮುಂದೆ ವ್ಯೂ ಲೈಕ್ ಹೋಗ್ತೀರಾ ನೋಡಿದ್ರೆ ನನಗಂತೂ ಲೈಕ್ ವಾವ್ ಅನಿಸ್ತಿದೆ. ಈ ಜಾಗದಲ್ಲಿ ಉದ್ಭವ ಲಿಂಗ ಸಹ ಇದೆ, ಬಟ್ ಆದರೆ ಲೈಕ್ ಬ್ರಿಡ್ಜ್ ಕಟ್ಟಿರೋದ್ರಿಂದ ಅದು ಮುಳುಗೋಗಿದೆ, ಕಾಣಿಸಲ್ಲ ನಮ್ಮ ಕಣ್ಣಿಗೆ. ಬಟ್ ಎಷ್ಟು ದೊಡ್ಡ ನದಿ ಅಂತ ಅಂದರೆ ವಾವ್, ನೋಡಿ ವ್ಯೂ ನೋಡಿ ಅಲ್ಲ. ಇಲ್ಲಿದೆ ನೋಡಿ ಬ್ರಿಡ್ಜ್. ಇದೇನು ನದಿ ಅಂತ ಅಂದರೆ ಕೃಷ್ಣ ನದಿ. ಇದು ಬಂದು ಕೃಷ್ಣ ನದಿ. ಆ್ಯಂಡ್ ಈ ಕಡೆ ಬಂದು ರಾಯಚೂರು ಡಿಸ್ಟ್ರಿಕ್, ಆ್ಯಂಡ್ ಆ ಕಡೆ ಹೋದರೆ ಯಾದಗಿರಿ ಡಿಸ್ಟ್ರಿಕ್. ಒಂಥರ ನದಿನೇ ಬಾರ್ಡರು. ಆ್ಯಂಡ್ ಅಲ್ಲಿ ಒಂಥರ ಕಲರ್ ಚೇಂಜ್ ಇದೆ ವಾಟರ್. ಈ ಕಡೆ ವಾಟರ್ಗೂ ಆ ಕಡೆ ವಾಟರ್ಗೂ ಒಂದು ಸ್ವಲ್ಪ ಕಲರ್ ಚೇಂಜ್ ಇದೆ. ಇಷ್ಟು ಮಳೆ ಇಲ್ಲ ಅಂತಂದ್ರೆ ಎಷ್ಟು ತುಂಬ ಹರಿತಿದೆ. ಆ್ಯಂಡ್ ಗಾಳಿನೂ ತಣ್ಣಗೆ ಬರ್ತಿದೆ, ಬಿಕಾಸ್ ಇದ್ರ ಪಕ್ಕನೇ ಇದ್ದೀನಲ್ಲ, ಅದಕ್ಕೋಸ್ಕರ. ಇದು ಕೃಷ್ಣ ನದಿ ಅಂತ ಹೇಳ್ತಾರೆ. ಈ ರಾಯಚೂರು ಯಾದಗಿರಿಗೆಲ್ಲ ಇದೇ ನೀರು ಹೋಗೋದು. ಬಂಡೆನ ಲೈಕ್ ಈ ಒಂದು ಕಲ್ಲುಗಳನ್ನ ಆಡು ಕಲ್ಲು ಅಂತ ಸಹ ಕರೀತಾರೆ. ಯಾಕಂದರೆ ಆ ಒಂದು ಶಬ್ದ ಬರುತ್ತಲ್ಲ, ಆ ಒಂದು ಕಲ್ಲಿನಿಂದ ಶಬ್ದ ಬರುತ್ತೆ. ಆಗಿನ ಕಾಲದಲ್ಲೆಲ್ಲ ಆ ಶಬ್ದನೇ ಒಂಥರ ಈ ಸೈರನ್ ಆಗಿರ್ಬೋದು, ಇದು ಲೈಕ್ ಕಮ್ಯುನಿಕೇಟ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ರು ಅಂತ ಸಹ ಹೇಳ್ತಾರೆ. ಆ ಬಂಡೆ ಕಲ್ಲುಗಳಿಂದ ಒಂದು ಊರಿಂದ ಇನ್ನೊಂದು ಊರಿಗೆ ಒಂದು ಕಮ್ಯುನಿಕೇಟ್ ಮಾಡಬೇಕಲ್ಲ, ಸೊ ಆ ರೀಸನ್ಗೆ ಆ ಕಲ್ಲುಗಳನ್ನ ಯೂಸ್ ಮಾಡ್ಕೋತಾರೆ. ಅದರಿಂದ ಒಂಥರ ವಿಚಿತ್ರ ಸೌಂಡ್ಗಳು ಕೇಳಿಸುತ್ತೆ. ಸೊ ಅದಕ್ಕೆ ಆ ಕಲ್ಲುಗಳನ್ನ ಯೂಸ್ ಮಾಡ್ಕೊತಾ ಇದ್ರು. ಅಲ್ಲಿರೋ ಪ್ರಭುಗಳು ಈ ಕೃಷ್ಣಾ ನದಿ ಬಗ್ಗೆನೂ ಹೇಳಿದ್ರು. ಇಲ್ಲಿ ಒಳಗಡೆ ಕೂಡ ಒಂದು ಲೈಕ್ ಉದ್ಭವ ಮೂರ್ತಿ, ಲೈಕ್ ಲಿಂಗ ಉದ್ಭವ ಆಗಿದೆ ಅಂತ ಹೇಳ್ತಾರೆ. ಸೊ ಆ ಒಂದು ಲಿಂಗ ಈಗ ಕಾಣಿಸಲ್ಲ, ಯಾಕಂದರೆ ಇಲ್ಲಿ ಅಣೆಕಟ್ಟು ಕಟ್ಟಿದಾರಲ್ಲ, ಇಲ್ಲಿ ಬ್ರಿಡ್ಜ್ ಕಟ್ಟಿದಾರಲ್ಲ. ಸೊ ಆ ರೀಸನ್ಗೋಸ್ಕರ ಆ ಲೈಕ್ ಅದು ಮುಳುಗೋಗಿದೆ, ನೀರೊಳಗಡೆ ಇದೆ, ಬಟ್ ಮುಳುಗೋಗಿದೆ, ಕಾಣಿಸಲ್ಲ. ಇಲ್ಲೆಲ್ಲ ಮೇಲೆ ಇದೆ ನೋಡಿ ಅವ್ರದ್ದು ಫೋಟೋಸ್ ಎಲ್ಲ, ವಚನಕಾರರದ್ದು ಇದೆ ಆಲ್ಮೋಸ್ಟು. ಈ ಒಂದು ಪವಿತ್ರವಾದ ಸ್ಥಳದಲ್ಲಿ ಅಲ್ಲಮ ಪ್ರಭು ಅವರು ಎಲ್ಲ ನಡೆದಾಡ್ತಾ ಇದ್ದಿದ್ದಂಥ ಜಾಗ ಇದು. ಇನ್ನೊಂದು ಅರ್ಥನೂ ಇದೆ, ಲೈಕ್ ನಾನು ಕೇಳ್ಪಟ್ಟಂಗೆ. ಲೈಕ್ ಇಲ್ಲಿ ಗುಹೆ ಇದೆಯಲ್ಲ, ಗುಹೆ ಕಲ್ಲು, ಲೈಕ್ ಗು ಅಂತಂದರೆ ಗುಹೆ ಅಂತ, ಆ್ಯಂಡ್ ಕಲ್ಲು ಅಂತಂದರೆ ಕಲ್ಲು, ನಿಮ್ಗೆ ಗೊತ್ತಿರೋಂಗೆ. ಹಾಗೇನು ಗುಹೆ ಕಲ್ಲು ಗೂಗಲ್ ಅಂತ ಬಂದಿರೋದು.
ಸೊ ಆ್ಯಂಡ್ ಇಲ್ಲಿ ಇನ್ನೊಂದು ಏನಂತಂದರೆ ಇಲ್ಲಿ ನೆಟ್ವರ್ಕ್ ಇಲ್ಲ. ಇಲ್ಲಿ ಒಂದು ಆಲ್ಮೋಸ್ಟ್ 2,000 ಇಂದ 3,000 ಜನ ಇದ್ದಾರೆ ಈ ಸುತ್ತಮುತ್ತ ಹಳ್ಳಿಯಲ್ಲಿ. ಆದರೆ ಇಲ್ಲಿ ನೆಟ್ವರ್ಕೇ ಸಿಗಲ್ಲ, ಆಲ್ಮೋಸ್ಟ್ ಎಲ್ಲೋ ಕಮ್ಮಿ ಸಿಗೋದು ಅಂತ ಅಂದ್ಬಿಟ್ಟು ಲೈಕ್ ಸಿಗಲ್ಲ ಆ ಥರ ಜಾಗ ಇಲ್ಲಿ. ಗೊತ್ತಾಯ್ತಲ್ಲ ಗೂಗಲ್ ಬಗ್ಗೆ, ಇದೇ ಗೂಗಲ್. ಆ್ಯಂಡ್ ಲೈಕ್ ಗೂಗಲ್ ಅಂದಿದ ತಕ್ಷಣ ನಮಗೆಲ್ಲ ಬೇರೆ ಇಮ್ಯಾಜಿನೇಷನ್ ಇರುತ್ತಲ್ಲ ಗೂಗಲ್ ಅಂತ. ಸೊ ಆ ಗೂಗಲ್ ಅಲ್ಲ, ನಿಮಗೆಲ್ಲ ಗೊತ್ತಾಗಿರುತ್ತೆ. ಸೊ ಇಲ್ಲಿಗೆ ನನ್ನ ಪ್ರಯಾಣ ಗೂಗಲಲ್ಲಿ ಮುಗೀತು. ಈಗ ನೆಕ್ಸ್ಟ್ ಬೇರೆ ವಿಲೇಜ್ಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಏನಿರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಇನ್ನೂ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಕರ್ನಾಟಕ ಸುತ್ತಣ, ಫುಲ್ಲು ನದಿ ಸೌಂಡ್ ಬರ್ತಿದೆ. ಆ್ಯಂಡ್ ಅಷ್ಟೇ, ಸಿಗೋಣ ಮತ್ತೆ, ಬಾಯ್.